ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಡಿ. ದೊಣ್ಣೆ ತಗೊಂಬ. ತಗೊಳ್ಳಿ, ಚಹಾ ಕುಡೀರಿ. ಚಹಾ ತಗೊಳ್ಳಿ ಅಂದೆ. ತಗೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಕರುಣಾಲಕ್ಷ್ಮಿ ಇನ್ನೂ ಮನೆಗೆ ಬಂದೇ ಇಲ್ಲ. ಎಲ್ಲಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಓಹೋ, ಸೊಸೆಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿದ್ರೆ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡಿಲ್ಲ ಅಂತ ಅನ್ನಿಸ್ತಿದೆ. ನಾನು ಮೊದಲೇ ಹೇಳಿದ್ದೆ ಕಳಿಸ್ಬೇಡಿ ಅಂತ. ಹೆಣ್ಮಕ್ಳನ್ನ ಹೀಗೆ ರಾತ್ರಿ ಹಗಲು ಕೆಲ್ಸಕ್ಕೆ ಕಳಿಸಿದ್ರೆ ಏನಾಗ್ಬೋದು ಅಂತ ಊಹೆನಾದ್ರೂ ಮಾಡಿದ್ದೀರಾ? ಇಲ್ಲ, ಇನ್ನೂ ಮನೆಗೆ ಬಂದಿಲ್ಲ ಅವರು. ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಬರ್ತಿರ್ಬೋದು. ಏನ್ ಬರ್ತಿರ್ಬೋದು? ಇಡೀ ಜಗತ್ಗೆಲ್ಲ ಬುದ್ಧಿ ಹೇಳೋ ಅಪ್ಪ ಮಗನಿಗೆ ಇದೆಲ್ಲ ಅರ್ಥ ಆಗಲ್ಲ. ಹೀಗೆ ರಾತ್ರಿ ಎಲ್ಲ ಕೆಲಸ ಮಾಡಕ್ ಬಿಟ್ರೆ ತಪ್ಪಾಗಿ ಕಾಣುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ಮೇಲೆನೆ ತಪ್ಪೇನು ಅಂತ ಗೊತ್ತಾಗೋದು. ಕುಡೀರಿ, ಚಹಾ ಕುಡೀರಿ. ನಿಮ್ಮನ್ನ ಸುಮ್ಮನೆ ಬಿಟ್ಟು ಕಳ್ಸಲ್ಲ ನಾವಿವತ್ತು. ತಲೆ, ಕೈ, ಕಾಲು ಎಲ್ಲ ರಕ್ತ ಮಾಡೇ ಕಳ್ಸೋದು. ಅದಕ್ಕೆ ನಮ್ಮ ಮುಂದೆ ಬರೋ ಪ್ರತಿ ಹೋರಾಟನ ನಾವು ಶಕ್ತಿಯಿಂದ ಹೋರಾಡಕ್ಕಾಗಲ್ಲ. ಈಗ ಉದಾಹರಣೆಗೆ ಆ ಮೇಲ್ನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಪ್ರತಿದಿನ ದೊಣ್ಣೆ ಕೋಲಿಟ್ಕೊಂಡು ನಮಗೆ ಹೊಡೆಯೋದಕ್ಕೆ ಬರಲ್ವಲ್ಲ. ಆದರೆ ಹೌದು, ಪ್ರತಿದಿನ ನಮ್ಮನ್ನು ಹಂಗ್ಸೋದನ್ನು ಬಿಡಲ್ಲ. ಮತ್ತು ಅದರಿಂದ ನಮ್ಮನ್ನು ಮಾನಸಿಕವಾಗಿ ಎಷ್ಟು ಕುಗ್ಸಕ್ಕೆ ನೋಡ್ತಾರೆ ಅಂದರೆ ನಾವು ಒಂದು ಹೆಜ್ಜೆನೂ ಮುಂದೆ ಇಡಕ್ಕೆ ಧೈರ್ಯ ಮಾಡಬಾರ್ದು ಅನ್ನೋಷ್ಟು. ಅದಕ್ಕೆ ನನಗನ್ಸುತ್ತೆ ಯಾವುದೇ ಹೋರಾಟನಾದರೂ ಮೊದಲು ಅದನ್ನು ಮಾನಸಿಕವಾಗಿ ಗೆಲ್ಲೋದನ್ನು ನೋಡಬೇಕು ಅಂತ ಪ್ರಯತ್ನ ಪಡಬೇಕು. ಆಗಲೂ ಆಗಲಿಲ್ಲ ಅಂದಾಗ ನಾವು ನಮ್ಮ ಶಕ್ತಿನ ಬಳಸಬೇಕಾಗುತ್ತೆ. ಇದನ್ನೇನ ನೀವು ಪೌರುಷ ಅನ್ನೋದು? ಹೆಣ್ಮಕ್ಳು ಮೇಲೆ ದೊಣ್ಣೆ ಬೀಸ್ತೀರಾ? ಬಾಯಿ ಬಿಗಿ ಇಡಿ, ಇನ್ನೊಂದು ಮಾತು ಬಂದ್ರೂ ಸರಿ ಇರಲ್ಲ. ನಿಮ್ ಜಾತಿ ಹೆಂಗಸರು ಶಕ್ತಿವಂತರಲ್ವಾ? ಇದ್ರೆ ಕಳ್ಸಿ ಅವ್ರನ್ನ. ನಮಗೂ ಒಂದೊಂದ್ ದೊಣ್ಣೆ ಕೊಟ್ಟು ನೋಡಿ. ಹೆಣ್ಮಕ್ಳು ಜೊತೆ ಕಾದಾಡ್ತೀವಿ. ನೀವು ಗಂಡಸ್ತನ ತೋರಿಸ್ಬೇಕು ಅಂತಿದ್ರೆ ಭೀಮ್ಬಾವ ತಮ್ಮ ಸಮರ್ಥಕರ ಜೊತೆ ಬರ್ತಾರೆ ಹೋರಾಡೋದಿಕ್ಕೆ. ನಮ್ಮನ್ನ ಕೆರಳಿಸೋ ಹುನ್ನಾರ ಇವ್ರದು. ತಗೊಳ್ಳಿ ಮತ್ತೆ ದೊಣ್ಣೆನ. ನನ್ ಗಂಡನ್ ಮೇಲೆ ಆಣೆ, ಏಟ್ ಬಿದ್ರು ನಾವು ಠಾಣೆಗೋ ಆಸ್ಪತ್ರೆಗೋ ಹೋಗಲ್ಲ. ಊರಿನ ಬೀದಿ ಬೀದಿ ಅಲ್ದು ಮೇಲ್ಜಾತಿ ಗಂಡಸರು ಕೆಳಜಾತಿ ಹೆಂಗಸರು ಮೇಲೆ ಕೈ ಮಾಡಿದ್ರು ಅಂತ ಹೇಳ್ತೀವಿ. ನೀವೇ ಸಮಾಜದ ಮುಂದೆ ಕೀಳಾಗೋದು. ಎಷ್ಟ್ ಚಿಕ್ಕ ಬುದ್ಧಿ ನಿಮ್ದು. ಏಯ್, ನಾಲ್ಗೆ ಹರಿ ಬಿಡ್ಬೇಡ. ನಮ್ಮಲ್ಲೂ ಧೈರ್ಯವಂತ ಹೆಣ್ಮಕ್ಳಿದ್ದಾರೆ. ಸರಿ, ಹಾಗಾದ್ರೆ ಕರೀರಿ ಅವ್ರನ್ನ, ನಾವು ನೋಡ್ತೀವಿ. ನಮ್ಮನೆ ಹೆಣ್ಮಕ್ಳನ್ನ ಈಗ್ಲೇ ಕರಿತೀವಿ. ನಿಮಗಿಂತ ಏನು ಕಡಿಮೆ ಇಲ್ಲ.
ಅರೆ ಕೇಳ್ತಿದ್ಯೇನೆ? ಬಾರೆ ಹೊರಗೆ. ಬಾರೆ ಹೊರಗೆ. ಇವತ್ತು ನಮ್ಮ ಮರ್ಯಾದೆ ನಿಮ್ಮ ಕೈಯಲ್ಲಿದೆ. ತಗೊಳ್ಳಿ ದೊಣ್ಣೆನ, ಸರಿಯಾಗಿ ಪಾಠ ಕಲಿಸಿ ಇವ್ರಿಗೆ. ನೋಡು ಜಜಬಾಯ್, ಇಂಥ ಸಣ್ಣತನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವ್ ಯಾವತ್ತೂ ಮುಂದೆ ಬರೋಕ್ಕಾಗೋದೇ ಇಲ್ಲ. ಹೌದು, ನಂದು ಸಣ್ಣ ಮನ್ಸೆ. ಈ ಮನೇಲಿ ಸಣ್ಣ ಮನ್ಸು ಅಂದ್ರೆ ನಂದೇನೆ, ಸರಿನಾ? ಅತ್ತೆಯಾಗಿ ಸೊಸೆಯರ್ ಬಗ್ಗೆ ಯೋಚನೆ ಮಾಡೋದು ಸಣ್ಣ ಮನ್ಸು ಅಂತ ಅನ್ಕೊಂಡ್ರೆ ಹೌದು, ನಂದು ಸಣ್ಣ ಮನ್ಸೆ. ತಗೊಳ್ಳಿ, ಚಹಾ ಕುಡಿರಿ. ಚಹಾ ಕುಡಿದು ಅಡಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀನಿ. ಸೊಸೆಯರೆಲ್ಲ ಕೆಲಸ ಮಾಡ್ಲಿ, ಅತ್ತೆ ಬೇಯಿಸ್ಕೊಂಡು ಬಿದ್ದಿರ್ತೀನಿ. ಒಟ್ಟಾರ್ದವ್ರೆ, ಒಟ್ಟಾರದಲ್ಲಿ ಯಾರು ಗಂಡಸ್ರಿಲ್ವೇನಲ್ಲೇ? ಜೀವಂತವಾಗಿದ್ದೀರಾ ಇಲ್ಲ ನೆಗೆದು ಬಿದ್ದೋಗಿದ್ದೀರಾ? ಹೊರಗಡೆ ಬೇಗ ಬನ್ರೋ. ಏನಾಯ್ತು ಮೇಘನಾಥ್ ಅವ್ರೆ? ತಿಳ್ಕೊಳ್ಳೋಕೆ ತುಂಬಾ ಕಾತ್ರನ ರಾಮ್ಜಿ? ಹೇಳ್ತೀನಿ ಇರು, ಎಲ್ರು ಬಂದ್ಬಿಡ್ಲಿ ಇರು. ಎಲ್ರು ಬಂದ್ಬಿಟ್ರೇನಪ್ಪ? ಭೀಮ್ರಾವ್, ಇವತ್ ಕೆಲ್ಸಕ್ಕೆ ಹೋಗಕ್ ಬದ್ಲು ಇಲ್ಲಿನ ನೇರವಾಗಿ ಆಸ್ಪತ್ರೆಗೆ ಹೊರಟೋಗು. ಹೋಗು ಹೋಗು, ಬೇಗ ಹೋಗು. ನಿನ್ನೊಳ್ಳೇದಕ್ಕೆ ಹೇಳ್ತಿರೋದು. ನೇರವಾಗಿ ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ? ಆಗ ನೇರವಾಗಿ ಹೇಳ್ಬೇಕಾ? ನೇರವಾಗಿ ಹೇಳ್ತಿದ್ದೀನಿ ಕೇಳು. ನಿಮ್ಮ ಕರುಣಾ ಮತ್ತೆ ಲಕ್ಷ್ಮೀನ ಆ ಸ್ಟೇಷನ್ ಪಕ್ಕದಲ್ಲಿರೋ ರಸ್ತೆಯಲ್ಲಿ ಕೆಲವೊಂದಷ್ಟು ದೊಡ್ಡ ಜಾತಿ ಜನ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಸರಿಯಾಗಿ ಹೊಡೆದು ರಕ್ತಾನು ಸುರಿತಿರ್ಬೋದಪ್ಪ. ಆದ್ರೆ ಯಾಕೆ? ಯಾಕಂದ್ರೆ ಅವರಿಬ್ರು ವಾದ ಮಾಡಕ್ ನಿಂತಿದ್ರು. ಮೇಲ್ನೋರ್ಗೇನೆ ಎದುರುತ್ರ ಕೊಡಕ್ ನೋಡ್ತಿದ್ರು. ಈ ಭೀಮನ್ ತರ ಸಿಕ್ಕಾಕೊಂಡ್ರು ಬಲೆಯಲ್ಲಿ. ಇದಂತೂ ಆಗ್ಲೇಬೇಕಿತ್ತು. ಮೇಲ್ನೋರ್ನ ಎದುರಾಕೊಂಡ್ರೆ ಪರಿಣಾಮ ಎದುರಿಸಲೇಬೇಕು. ಓಡು 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 ಭೀಮ್ರಾವ್, ಬೇಗ ಓಡು ಹೋಗು. ಹೇಳ್ದೆ ತಾನೇ ನಾನು, ಮನೆ ಹೆಣ್ಮಕ್ಳನ್ನ ಅಲ್ಲಿ ಇಲ್ಲಿ ಕೆಲಸ ಕಳ್ಸೋದ್ ಬೇಡ ಅಂತ. ಅಯ್ಯೋ, ನೀನು ಓಡುಗು ರಾಮ್ಜಿ. ನಿಂತ್ಕೊಳ್ಳಿ. ಈಗ ಕರುಣಾ ಮತ್ತೆ ಲಕ್ಷ್ಮಿ ಸಾವಿನ ಸುದ್ದಿ ಬಂದ್ರೆ ಮುಗೀತು. ಬೆಂಕಿ ಬಿದ್ದಂಗೆ ಇವ್ರಿಗೆ. ನಮಗೂ ಒಂದೊಂದು ದೊಣ್ಣೆ ಕೊಟ್ಟು ನೋಡಿ. ಹಾ, ಕೊಡಿ ದೊಣ್ಣೆ. ಕೊಡೋ
ಹೊಡಿರಿ ಹೊಡಿ ಹೊಡಿರಿ 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 ಹೊಡಿರಿ. ಒಬ್ರು ಬಿಡಬೇಡಿ. ಹೊಡಿರಿ. ಇವತ್ ನಮ್ಗೋಸ್ಕರ ಅಲ್ಲ, ನಮ್ ಜಾತಿಗೋಸ್ಕರ ಹೋರಾಡ್ಬೇಕು. ಹೌದು ಲಕ್ಷ್ಮಿ, ಎದ್ದೇಳು. ಹೊಡಿರಿ 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 ಏಯ್ ಹೊಡಿರಿ ಅವ್ರಿಗೆ. ಕಣ್ಣಿಗೆ ಮಣ್ಣು ಹಾಕೊಂಡ್ವಾ, ಇಬ್ರೇ ಇರೋದು. ಕಣ್ ಕಾಣಿಸ್ದೆ ಹೋದ್ರೆ ನಮ್ಮವರೇ ಇರೋದು ಸುತ್ತಮುತ್ತ. ಸರಿಯಾಗಿ ಬಾರಿಸ್ಲಿ. ನಡಿ ಮತ್ತೆ ಹಾ ಕರ್ಸಿ. ಬಾರಪ್ಪ ಭೀಮ್ರಾವ್, ಬಾ. ನಮ್ಮ ಜಾತಿಯ ಹೆಣ್ಣು ಮಕ್ಕಳೇ ನಿಮ್ಮ ಜಾತಿ ಇಬ್ರು ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಿಸಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳನ್ನ ನಾವು ನೋಡ್ಕೋತೀವಿ, ನಿಮ್ಮವ್ರನ್ನ ನೀವು ನೋಡ್ಕೊಳ್ಳಿ. ಇನ್ನು ಬದುಕಿದ್ರೆ ಎತ್ಕೊಂಡು ಹೋಗಿ. ಅಲ್ಲಿ ನೋಡಿ,
ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋರು ತಮ್ಮನ್ ತಾವು ಗಂಡ್ಸು ಅಂತ ಕರ್ಕೋಬಾರ್ದು. ಅಂಥವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಹಿಂದೆಯಿಂದ ಬರೋ ನಿಮ್ಮಂಥವ್ರನ್ನ ಹೇಳಿ ಅಂತ ಕರೀತಾರೆ. ಮರ್ಯಾದೆ ಇಲ್ಲ ನಿಮಗೆ. ನೋಡಿ, ಇಲ್ಲಿ ಏನ್ ನಡೆದಿದೆಯೋ ಅದು ಖಂಡಿತವಾಗ್ಲೂ ತಪ್ಪು. ಯಾರಾದ್ರೂ ಸರಿ, ಹೀಗೆಲ್ಲ ಹೊಡೆದಾಡ್ಕೊಳ್ಳೋದು ಅದು ಯಾವತ್ತೂ ಸರಿಯಲ್ಲ. ಅದನ್ನ ಯಾರು ಸಮರ್ಥಿಸ್ಲೂಬಾರ್ದು. ಆದ್ರೆ ನಮಗ್ ಸಂತೋಷ ಆಗ್ತಾ ಇರೋದು ಇಷ್ಟಕ್ಕೆ. ನಮ್ಮ ಜಾತಿ ಹೆಣ್ಮಕ್ಳ ಮೇಲೆ ನೀವು ಯಾವ ರೀತಿ ದೌರ್ಜನ್ಯ ಮಾಡೋದಕ್ಕೆ ನೋಡಿದ್ರಿ, ಅದನ್ನ ಅವ್ರು ಸಹಿಸ್ಕೊಂಡಿದ್ದಾರೆ. ಹಾಗೆ ಅದಕ್ಕೆ ಸರಿಯಾದ ಉತ್ತರನೂ ಕೊಟ್ಟಿದ್ದಾರೆ. ಆದರೂ ಅವ್ರಿಗಾಗಿರುವಂಥ ಗಾಯಗಳಿಗೆ, ನೋವುಗಳಿಗೆ ನಮಗೆಲ್ರಿಗೂ ತುಂಬಾ ನೋವಿದೆ. ಸುಮ್ನೆ ಬಿಡೋರಲ್ಲ ನಾವು, ಪ್ರತಿಕಾರ ತೀರ್ಸ್ಕೊಳ್ತೀವಿ. ಇದೇ ರೀತಿ ಎಲ್ಲದಕ್ಕೂ ಪ್ರತಿಕಾರ ತೀರಿಸ್ಕೊಳ್ತಾ ಹೋದ್ರೆ ಇಂಥದ್ದು ಕೊನೆನೇ ಇರಲ್ಲ. ಮುಂದಿನ ಸಲ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಹೌದು, ಈ ಘಟನೆ ಆದ್ಮೇಲೆ ನಿಮ್ಗೂ ಸಹ ಅರ್ಥ ಆಗಿರ್ಬೇಕು ನಾವ್ ಏನ್ ಮಾಡಬಹುದು ಅಂತ. ಹೋಗ್ಲಿ ಬಿಡಿ, ಅವರು ಬೆಂಕಿಗೆ ತುಪ್ಪ ಸುರಿದಷ್ಟು ಉರಿಯೋದಿನ್ನೂ ಜಾಸ್ತಿನೇ ಆಗುತ್ತೆ. ಅದಕ್ಕೆ ಮನೆಗೆ ಬನ್ನಿ. ಅಕ್ಕ ಬನ್ನಿ. ನಿಧಾನವಾಗಿ ಬಾ. ಇಷ್ಟೊತ್ಕಂತೂ ನಮ್ಮವರೆಲ್ಲ ಅವ್ರ ಕಥೆನ ಮುಗಿಸಿರ್ತಾರೆ ಅನ್ಸುತ್ತೆ. ಹೌದಪ್ಪ. ನಿಧಾನವಾಗಿ ಬಾ, ನಿಧಾನವಾಗಿ ಬಾ. ಅರೆ, ಮ್ಯಾನೇಜರ್ ಬರ್ತಾವ್ರೆ. 1 ನಿಮಿಷ ಇರು, ಕಾಲು ಎಳಿಯೋಣ. ಓ ಮ್ಯಾನೇಜರ್, ಎಲ್ಲಿ ಓಡೋಗ್ತಿದ್ದೀರಿ? ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಪತ್ರಿಕೆ ನಡೆಸೋರು ನೀವು, ನಿಮಗೆ ಸುದ್ದಿ ಬೇಕೇ ಬೇಕಾಗುತ್ತಲ್ವಾ? ಅದಕ್ಕೆ ಅನ್ಕೊಂಡೆ ನಮ್ಮ ಕಡೆಯಿಂದಾನು ನಿಮ್ಗೊಂದು ಸುದ್ದಿ ಕೊಡೋಣ ಅಂತ. ಏನ್ ಹೇಳಿ? ಏನ್ ಗೊತ್ತಾ ಮ್ಯಾನೇಜರ್, ನಿನ್ನೆ ನಿಮ್ ಪತ್ರಿಕೆ ಮಾಲೀಕರನ್ನ ನಾನು ಭೇಟಿಯಾಗಿದ್ದೆ. ನೀನ್ ಮಾಡಿರೋ ಪಾಪ ಇದೆಯಲ್ಲ, ಆ ಭೀಮ್ರಾವ್ಗೆ ಸ್ಥಾನಮಾನ ನೀಡಿದ್ಯಲ್ಲ, ಅದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿದೀನಿ ಅವ್ರ ಹತ್ರ. ತುಂಬಾನೇ ಬೇಜಾರು ಮಾಡ್ಕೊಂಡ್ರು ನೀನ್ ಮಾಡಿರೋ ಕೆಲಸ ಎಲ್ಲ ಕೇಳಿ. ಸಿಗ್ತಾರೆ, ಇಷ್ಟರಲ್ಲೇ ನಿನ್ನ ಆಫೀಸಿಗೆ ಬಂದು ಭೇಟಿ ಆಗ್ತಾರೆ. ಸಿದ್ಧವಾಗಿರು, ಚೆನ್ನಾಗಿ ವಿಚಾರಿಸ್ಕೋತಾರೆ ನಿನ್ನ. ನಾನು ಅವ್ರಿಗೆ ಸಿಗೋದು ನಾನು ಆಫೀಸ್ಗೆ ಹೋದಾಗ ತಾನೆ. ಅರೆ ಕೇಳಿಸ್ಕೊಳಪ್ಪ ಮ್ಯಾನೇಜರ್, ತುಂಬಾ ಆತರದಲ್ಲಿದ್ಯಾ ಅಂದ್ರೆ ಮುಂಚೆನೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ಪರವಾಗಿಲ್ಲ ಬಿಡು, ಇನ್ನೊಂದು ಸುದ್ದಿ ಇದೆ ನಿನಗೆ, ಅದನ್ನು ಕೇಳಿಸ್ಕೊಂಡು ಹೋಗು. ಇನ್ನೇನಿದೆ? ನಿನ್ನ ಪ್ರೀತಿಯ ಭೀಮ್ರಾವ್ ಇವತ್ತು ಆಫೀಸ್ಗೆ ಕೆಲ್ಸಕ್ಕೆ ಬರೋದಿಲ್ಲ ಕಣಪ್ಪ. ಯಾಕೆ? ಶಿಶುಪಾಲ, ನೀನ್ ಹೇಳು ಮಗ, ಇವ್ರ ಪ್ರೀತಿಯ ಭೀಮ್ರಾವ್ ಇವತ್ತು ಆಫೀಸ್ಗೆ ಕೆಲ್ಸಕ್ಕೆ ಯಾಕೆ ಬರೋಲ್ಲ ಅಂತ. ಯಾಕಂದ್ರೆ ಭೀಮ್ರಾವ್ನ ಇಬ್ರತ್ಗೇರು ಏಟ್ ತಿನ್ಕೊಂಡು ಆಸ್ಪತ್ರೆ ಸೇರಿರ್ತಾರೆ. ಪಾಪ ಭೀಮ್ರಾವ್ ನೋಡ್ಕೋಬೇಕಿದೆಯಲ್ಲ ಅವ್ರನ್ನ, ಅದಕ್ಕೆ ಇನ್ನು ಹೋಗಿರಲ್ಲ ಆಫೀಸ್ಗೆ, ತಿಳಿತಾ?